ಸಾರಿ ಮೇಡಮ್. ಸಾರಿ ಹೇಳಕ ನಾನು ನಿಮ್ಮನ್ನಲ್ಲಿ ಕಳಿಸಿದ್ದು. ನನಗ್ ಬೇಕಾಗಿರೋದು ನಿಮ್ ಸಾರಿ ಅಲ್ಲ, ಆ ಶ್ರಾವಣಿ ಸೋಲು. ಈಗ ಏನ್ ಮಾಡೋದು ಮೇಡಮ್? ನೋಡಿ, ನಾನು ಸಂಜೆ ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಆ ಮನೆಗೆ ಮತ್ತೆ ಹೋಗಿ ರೈಡ್ ಮಾಡಿ. ಏನ್ ಮೇಡಮ್, ಮತ್ತೆ ಆ ಮನೆಗೆ ಹೋಗೋದಾ? ಈಗಾಗ್ಲೇ ಆ ಮನೆಗೆ ಹೋಗಿ ಅವಮಾನ ಮಾಡಿಸ್ಕೊಂಡು ಬಂದಿದ್ದೀನಿ. ಅವಮಾನ ಮಾಡಿದವ್ರಿಗೆ ನೀವು ಸರಿಯಾಗಿ ಸನ್ಮಾನ ಮಾಡೋದು ಬೇಡವೇನ್ರಿ? ನಾನು ಹೇಳ್ತಿದ್ದೀನಿ ಅಂತಲ್ಲ, ಅಟ್ಲೀಸ್ಟ್ ನಿಮ್ಗಾಗಿರೋ ಅವಮಾನಕ್ಕಾದ್ರೂ ನೀವು ಸೇಡ್ ತೀರ್ಸ್ಕೊಳ್ಳೋದು ಬೇಡವಾ? ಆದ್ರೆ ಆ ಮನೇಲಿ ರೈಡ್ ಮಾಡೋದಕ್ಕೆ ಅಲ್ಲಿ ಏನು ಇಲ್ವಲ್ಲ ಮೇಡಮ್? ನೋಡಿ, ಅಲ್ಲಿ ಏನೇನು ಇರಬೇಕು ಎಲ್ಲ ಇರುತ್ತೆ. ಅದಕ್ಕೆ ನಾನು ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಅಲ್ಲಿ ಒಡವೆ, ದುಡ್ಡು, ಎಣ್ಣೆ ಎಲ್ಲ ಸಿಗುತ್ತೆ. ನೀವು ಹೋಗಿ ರೈಡ್ ಮಾಡಿದ್ರೆ ಅಷ್ಟೇ ಸಾಕು. ಅಷ್ಟಾದ್ರೆ ಸಾಕು ಮೇಡಮ್. ಆ ಮನೆಯವ್ರು ಎಲ್ರು ನನ್ನ ಮುಂದೆನೆ ಹಾರಾಡ್ತಾ ಇದ್ರು. ಅವ್ರಿಗೆಲ್ಲ ಒಳ್ಳೆ ಪಾಠ ಕಲಿಸ್ತೀನಿ. ಬೀದಿಲ್ ನಿಂತು ಅವ್ರ ಮನೆ ಮರ್ಯಾದೆ ಹರಾಜಾಗ್ತೀನಿ. ವೆರಿ ಗುಡ್. ನೀವು ಹೊರಡಿ, ನಾನು ಸಂಜೆ ಅಷ್ಟರಲ್ಲಿ ಫೋನ್ ಮಾಡ್ತೀನಿ. ಓಕೆ ಮೇಡಮ್. ಈಗ ಹೇಳಿದ ಕೆಲಸ ಎಲ್ಲ ಚಂದ್ರು ನಿಮ್ಮಿಂದ ಆಗಬೇಕು. ಯಾರಿಗಾದ್ರೂ ದುಡ್ಡು ಕೊಟ್ಟು ಒಂದಷ್ಟು ಬಾಕ್ಸ್ಗಳಲ್ಲಿ ಎಣ್ಣೆ, ದುಡ್ಡು, ಒಡವೆ, ವಸ್ತ್ರ, ಬೆಳ್ಳಿ ಎಲ್ಲ ತಗೊಂಡೋಗಿ ಆ ಸುಬ್ಬು ಮನೇಲಿ ಇಡಕ್ಕೆ ಹೇಳಿ. ಆದ್ರೆ ಮೇಡಮ್, ಇಷ್ಟನ್ನೆಲ್ಲ ಅವ್ರ ಮನೆಗೆ ತಗೊಂಡೋಗಿಟ್ರೆ ಅವ್ರಿಗೆ ಅನುಮಾನ ಬರಲ್ವಾ? ಅದಕ್ಕೆ ನಾನೊಂದು ಪ್ಲಾನ್ ಹೇಳ್ತೀನಿ, ನೀವು ಹಾಗೆ ಫಾಲೋ ಮಾಡಿ. ಸರಿ ಮೇಡಮ್, ಹಾಗೆ ಆಗ್ಲಿ. ಆ ಕೆಲಸ ನಾನು ಮಾಡ್ತೀನಿ. ನಿಮ್ಮನ್ನ ಸುಲಭವಾಗಿ ಹಳ್ಳಕ್ಕೆ ಬೀಳಿಸ್ಬೋದು ಅಂತ ಅನ್ಕೊಂಡೆ, ಆದ್ರೆ ನೀವು ತುಂಬಾ ಚಾಲಾಕಾಗಿದ್ದೀರಾ. ನಿಮ್ಮನ್ನೆಲ್ಲ ಹಳ್ಳಕ್ಕೆ ಬೀಳಿಸೋದು ಸ್ವಲ್ಪ ಕಷ್ಟನೇ. ಅದಕ್ಕೆ ಈಗ ನೀವಿರೋ ಕಡೆನೇ ಹಳ್ಳ ತೋಡ್ತಿದ್ದೀನಿ. ನೀವು ಅದು ಹೇಗೆ ತಪ್ಪಿಸ್ಕೋತಿರೋ ನಾನು ನೋಡೇ ಬಿಡ್ತೀನಿ. ಶ್ರಾವಣಿ, ಕಂಬಿ ಎಣಿಸೋದಕ್ಕೆ ತಯಾರಾಗಿರೋ. ಈ ಬಾಕ್ಸ್ಗಳನ್ನೆಲ್ಲ ಅಲ್ಲಿ ಕಾಣ್ತಿದೆಯಲ್ಲ ಆ ಮನೆ, ಆ ಮನೇಲಿ ಇಡಬೇಕು. ಅದು ಶ್ರಾವಣಿ ಮನೆ. ಸಂಜೆವರೆಗೂ ಈ ಬಾಕ್ಸ್ಗಳೆಲ್ಲ ಅಲ್ಲೇ ಇರಬೇಕು. ಅಣ್ಣ, ಅವರು ಇದೆಲ್ಲ ಏನು ಅಂತ ಕೇಳಿದ್ರೆ ಕೇಳ್ತಾರೆ. ಅದಕ್ಕೆಲ್ಲ ಒಂದು ಕತೆ ಹೇಳಿ ಅವ್ರನ್ನ ಯಾಮಾರಿಸಿ ನೀನು ಇಡಬೇಕು. ಸರಿ ಬೇಡ, ನೀವು ಹೇಳಿದ್ಮೇಲೆ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಆಮೇಲೆ ಅಣ್ಣ, ಮೇಡಮ್ ಅವ್ರ ಹತ್ರ ನನ್ನ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ರಣ್ಣ. ಯಾಕೆಂದ್ರೆ ನಾನು ಅವ್ರ ಫ್ಯಾನು. ಏನೂ ಇಲ್ಲ ಅಣ್ಣ, ಅವ್ರು ಗೆದ್ದ ಮೇಲೆ ಅವ್ರ ಕಾರ್ಗೆ ನನ್ನ ಡ್ರೈವರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಿ, ಅಷ್ಟೇ ಸಾಕು. ಆಯ್ತಾ? ಆಯ್ತಾಯ್ತು, ಅದನ್ನೆಲ್ಲ ನಾನು ಮಾತಾಡ್ತೀನಿ. ನೀನು ಓಡು. ಸರಿ ಅಣ್ಣ.